ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕುರುಡುಹಳ್ಳಿ ಸಮೀಪ ಕಳೆದ ರಾತ್ರಿ ಅಪಘಾತ ಸಂಭವಿಸಿತ್ತು. ಕೊಡಹಳ್ಳಿ ಪಾಳ್ಯ ಗ್ರಾಮದ ವಾಸಿ 44 ವರ್ಷದ ಜಗದೀಶ್ ಮೃತ ಚಾಲಕನಾಗಿದ್ದಾನೆ. ಬುಧವಾರ ರಾತ್ರಿ ಹಾಸ್ಯ ನಟ ತುಕಾಲಿ ಸಂತೋಷ್ ಹಾಗೂ ಅವರ ಪತ್ನಿ ಮಾನಸ ಅವರು ತುಮಕೂರಿನಲ್ಲಿ ಸಿನಿಮಾ ಚಿತ್ರೀಕರಣ ಮುಗಿಸಿಕೊಂಡು ತನ್ನ ಗ್ರಾಮ ಹೊಳೆನರಸೀಪುರಕ್ಕೆ ಕಾರಿನಲ್ಲಿ ತೆರಳುವಾಗ ಕುಣಿಗಲ್ ಕಡೆಯಿಂದ ಕೋಡಹಳ್ಳಿ ಪಾಳ್ಯ ಗ್ರಾಮಕ್ಕೆ ಹೋಗುತ್ತಿದ್ದ ಆಟೋ ಹಾಗೂ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿದೆ. ಇದರ ಪರಿಣಾಮ ಆಟೋ ಚಾಲಕ ಗಾಯಗೊಂಡು ಕುಣಿಗಲ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ಬೆಳಗಿನ ಜಾವ ಮೃತಪಟ್ಟಿದ್ದಾನೆ. ನಾವು ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ, ಊರಿಗೆ ಹೋಗೋಣ ಅಂತ. ತುಮಕೂರಿಂದ ಕುಣಿಗಲ್ಗೆ ಹೋಗಿ ಕುಣಿಗಲ್ಲಿಂದ ನಮ್ಮ ಊರಿಗೆ ಹೋಗೋಣ ಅಂತ ಬರ್ತಾಯಿದ್ವಿ. ಸೊ ಅಂಥ ಟೈಮಲ್ಲಿ ಅವರೇ ಬಂದು ಕಾರ್ಗೆ ಗುದ್ಕೊಂಡಿದ್ದಾರೆ. ಅಂದರೆ ನಾವು ಹೋಗ್ತಿದ್ವಿ ಸೈಡ್ಗೆ ಬಂದು ಹೌದೌದು ಡ್ರಿಂಕ್ಸ್ ಮಾಡಿದ್ದಾರೆ. ಅದು ರಿಪೋರ್ಟೇ ಇದೆ, ಪೊಲೀಸು ಮತ್ತು ಡಾಕ್ಟರ್ಸ್ ಕೊಟ್ಟಿರೋ ರಿಪೋರ್ಟೇ ಇದೆ. ಡ್ರಿಂಕ್ಸ್ ಮಾಡಿದರು. ನಾವು ಹೋಗ್ತಿರೋ ಕಾರ್ಗೆ ಅವರೇ ಬಂದು ಗುದ್ದಿರೋದು. ಸೊ ನಮಗೆ ಅಷ್ಟೇ ಮಾಹಿತಿ ಇದೆ. ನಮ್ಮೂರು ಉದ್ದೂರು ಹೇಳಿ ಹೊಳೆನರಸೀಪುರ ಥರ. ಎಲ್ಲಿಗೆ ಹೋಗ್ತಾ ಇರಿ ಸರ್ ತುಮಕೂರಲ್ಲಿ? ತುಮಕೂರಿಂದ ನಾನು ನಮ್ಮೂರಿಗೆ ಹೋಗ್ತಾಯಿದ್ದೆ. ತುಮಕೂರಿಂದ ಕುಣಿಗಲ್ಗೆ ಬಂದು ಕುಣಿಗಲಿಂದ ಹೊಳೆನರಸೀಪುರಕ್ಕೆ ಹೋಗ್ತಾಯಿದ್ದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.